ಹಾಯ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಅಂದರೆ ನಾನು ಮಾಡಲ್ಲ, ನಮ್ಮ ಚಿಕ್ಕಮ್ಮ ಮಾಡ್ತಿದ್ದಾರೆ. ಸೊ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ರವೆ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ತುಪ್ಪ, ಆಲ್ರೆಡಿ ಹಾಲು ಕಾಯ್ದಿಟ್ಕೊಂಡು ತಣ್ಣಗೆ ಮಾಡಿದ್ದಾರೆ. ಆಮೇಲೆ ಇದು ಶುಗರ್ ಪೌಡರ್, ರವೆ, ಡ್ರೈ ಫ್ರೂಟ್ಸು ಮತ್ತು ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದಾರೆ, ಏಲಕ್ಕಿ ಪೌಡ್ರು. ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ನಿಮ್ಗೊಂದು ಒಗಟು ಕೇಳ್ತೀನಿ ಫ್ರೆಂಡ್ಸ್. ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಏನು ಅದು ಒಗಟು ಅಂದರೆ, ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರಲ್ಲೇ ಸಾಯುತ್ತೆ. ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಈಗ ಫ್ರೈ ಆಗಿರೋ ಡ್ರೈ ಫ್ರೂಟ್ಸ್ನ ಒಂದು ಬೌಲ್ ತಗೊಂಡು ಅದರೆಲ್ಲ ಸಪ್ರೇಟಾಗಿ ತಗೊತಾ ಇದ್ದಾರೆ. ನೆಕ್ಸ್ಟ್ ಅದೇ ಕಡಾಯಿಗೆ ರವೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ತುಪ್ಪ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಅದೇ ಇರುತ್ತಲ್ಲ ತುಪ್ಪ ಮಿಕ್ಕಿರುತ್ತಲ್ಲ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವು ಫ್ರೈ ಮಾಡಬೇಕಾದ್ರೆ ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ, ಅಲ್ಲಿವರೆಗೂ ಮಾಡ್ಕೊಳ್ಳಿ. ಅದಾದಮೇಲೆ ರವೆ, ಶುಗರ್ ಪೌಡರ್, ಡ್ರೈ ಫ್ರೂಟ್ಸು ಮತ್ತು ಒಣಕೊಬ್ಬರಿ, ಏಲಕ್ಕಿ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ತುಪ್ಪನೂ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮತ್ತು ಮಧ್ಯದಲ್ಲಿ ಹಾಲು ಕೂಡ ಸೇರಿಸ್ಕೊತಿರ್ಬೇಕು. ಅದು ಕಾದಿಟ್ಬಿಟ್ಟು ಆರಿಸಿರೋ ಹಾಲು, ಬಿಸಿ ಹಾಲು ಹಾಕ್ಬಾರ್ದು. ನಿಧಾನಕ್ಕೆ ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡಿಕೊಂಡು ಉಂಡೆ ಥರ ನಾವು ಮಾಡ್ಕೋಬೋದು. ನಿಮಗೆ ದೊಡ್ಡ ಸೈಜ್ ಉಂಡೆ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೋಬೋದು, ಚಿಕ್ಕ ಸೈಜ್ ಉಂಡೆ ಬೇಕಂದರೆ ಚಿಕ್ಕ ಸೈಜ್ ಉಂಡೆ. ಆ ಥರ ಮಾಡಿ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದು ಒಣಗಿಸ್ಬೇಕು ಸ್ವಲ್ಪ. ಅಷ್ಟೇ ಫ್ರೆಂಡ್ಸ್, 5 ನಿಮಿಷದಲ್ಲಿ ರವೆ ಉಂಡೆ ರೆಡಿ ಆಯಿತು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಸಿಗೋಣ. ಬಾಯ್ ಬಾಯ್.